ಹೆಲೋ ಮೈ ಸೂಪರ್ ಸ್ಟಾರ್ಸ್, ಸ್ಮಾರ್ಟ್ ಲೈಫ್ ಫಾರ್ ಕನ್ನಡ ಪೀಪಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಫ್ಯಾಮಿಲಿ ಜೊತೆ ಆಗಲಿ ಫ್ರೆಂಡ್ಸ್ ಜೊತೆ ಆಗಲಿ ಟ್ರಿಪ್ ಹೋಗೋದು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಆದರೆ ಆ ಟ್ರಾವೆಲ್ ಪ್ಲಾನ್ ಮಾಡೋದಿದೆಯಲ್ಲ, ಹಬ್ಬಬ್ಬಾ, ಅದೇ ಒಂದು ದೊಡ್ಡ ಟೆನ್ಷನ್. ದುಡ್ಡೆಷ್ಟಾಗುತ್ತೋ, ಎಲ್ಲಿ ಉಳ್ಕೋಬೇಕು ಅನ್ನೋ ಚಿಂತೆ ಕಾಡುತ್ತೆ ಅಲ್ವಾ? ಡೋಂಟ್ ವರಿ, ಇವತ್ತು ನಾನು ಯಾವುದೇ ಟ್ರಿಪ್ಪನ್ನು ತುಂಬಾನೇ ಮೆಮೊರೇಬಲ್ ಆಗಿ ಅದು ಬಜೆಟ್ನಲ್ಲೇ ಮಾಡೋಕೆ 5 ಅದ್ಭುತವಾದ ಸ್ಮಾರ್ಟ್ ಟ್ರಾವೆಲ್ ಹ್ಯಾಕ್ಸ್ ಹೇಳ್ಕೊಡ್ತೀನಿ. ಈ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಟ್ರಾವೆಲ್ ಕಿಂಗ್ ಅಥವಾ ಕ್ವೀನ್ ಆಗೋದು ಪಕ್ಕಾ. ಸರಿ, ಹಾಗಿದ್ರೆ ಬನ್ನಿ ಶುರು ಮಾಡೋಣ. ನಮ್ಮ ಲಿಸ್ಟ್ನಲ್ಲಿರೋ ಮೊದಲನೇ ಹ್ಯಾಕ್ ಸೀಕ್ರೆಟ್ ಆನ್ಲೈನ್ ಬುಕಿಂಗ್. ಅಂದ್ರೆ ಈ ವೆಬ್ಸೈಟ್ಗಳು ನಮಗೆ ಗೊತ್ತಾಗದ ಹಾಗೆ ರೇಟ್ ಜಾಸ್ತಿ ಮಾಡ್ತಾವಲ್ಲ, ಅದನ್ನ ನಿಲ್ಸೋದು ಹೇಗೆ ಅಂತ ನೋಡೋಣ. ನೀವು ಆನ್ಲೈನ್ನಲ್ಲಿ ಫ್ಲೈಟ್ ಅಥವಾ ಬಸ್ ಟಿಕೆಟ್ ಸರ್ಚ್ ಮಾಡುವಾಗ ಒಂದೆರಡು ಸಲ ನೋಡಿದ ಮೇಲೆ ಇದ್ದಕ್ಕಿದ್ದ ಹಾಗೆ ರೇಟ್ ಜಾಸ್ತಿ ಆಗೋದನ್ನ ಗಮನಿಸಿದ್ದೀರಾ? ಯಾಕಂದ್ರೆ ವೆಬ್ಸೈಟ್ಗಳು ನಾವೇನು ಹುಡುಕ್ತಿದ್ದೀವಿ ಅಂತ ಟ್ರ್ಯಾಕ್ ಮಾಡ್ತಾ ಇರ್ತವೆ. ಇದಕ್ಕೊಂದು ಸಿಂಪಲ್ ಹ್ಯಾಕ್ ಇದೆ. ಯಾವಾಗ ಟಿಕೆಟ್ ಬುಕ್ ಮಾಡಿದ್ರೂ ಬ್ರೌಸರ್ನಲ್ಲಿ ಇನ್ಕಾಗ್ನಿಟೋ ಮೋಡ್ ಅಥವಾ ಪ್ರೈವೇಟ್ ವಿಂಡೋ ಓಪನ್ ಮಾಡಿ. ಅಸಲಿ ವಿಷಯ ಏನಪ್ಪಾ ಅಂದ್ರೆ, ವೆಬ್ಸೈಟ್ಗಳು ಬ್ರೌಸರ್ ಕುಕೀಸ್ ಅಂತ ಕರೆಯೋ ಸಣ್ಣ ಡಿಜಿಟಲ್ ಹೆಜ್ಜೆ ಗುರುತುಗಳನ್ನ ಬಳಸ್ತವೆ. ನಾವು ಒಂದೇ ಟಿಕೆಟ್ಗೆ ಪದೇ ಪದೇ ಹುಡುಕ್ತಿದೀವಿ ಅಂತ ಗೊತ್ತಾದ ತಕ್ಷಣ, ಓಹೋ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಅನ್ಕೊಂಡು ರೇಟ್ ಜಾಸ್ತಿ ಮಾಡ್ಬಿಡ್ತಾರೆ. ಇನ್ಕಾಗ್ನಿಟೋ ಮೋಡ್ ಈ ಹೆಜ್ಜೆ ಗುರುತುಗಳನ್ನ ಮಾಯ ಮಾಡ್ಬಿಡುತ್ತೆ, ಹಾಗಾಗಿ ನಮ್ಗೆ ಕಡಿಮೆ ಬೆಲೆ ಸಿಗುತ್ತೆ. ಸರಿ, ಈಗ ಮುಂದಿನ ಹ್ಯಾಕ್ಗೆ ಹೋಗೋಣ. ನಮ್ಮ ಎರಡನೇ ಹ್ಯಾಕ್ ಪ್ರೋ ಪ್ಯಾಕಿಂಗ್ ಟ್ರಿಕ್ಸ್. ಅಂದ್ರೆ ಕಡಿಮೆ ಜಾಗದಲ್ಲಿ ಜಾಸ್ತಿ ಸಾಮಾನುಗಳನ್ನ ತುಂಬೋದು ಹೇಗೆ ಅಂತ. ಸಾಮಾನ್ಯವಾಗಿ ನಾವೆಲ್ಲರೂ ಬಟ್ಟೆಗಳನ್ನ ನೀಟಾಗಿ ಮಡಚಿಡ್ತೀವಿ, ಆದರೆ ಅದರಿಂದ ಬ್ಯಾಗ್ ಬೇಗನೆ ಫುಲ್ ಆಗ್ಬಿಡುತ್ತೆ. ಆದರೆ ಸ್ಮಾರ್ಟ್ ಟ್ರಿಕ್ ಏನ್ ಗೊತ್ತಾ? ಬಟ್ಟೆಗಳನ್ನ ಮಡಚೋ ಬದಲು ಅವುಗಳನ್ನ ಬಿಗಿಯಾಗಿ ರೋಲ್ ಮಾಡೋದು. ಈ ಸಣ್ಣ ಚೇಂಜ್ ಇದೆಯಲ್ಲ, ಇದರಿಂದ ಬ್ಯಾಗ್ನಲ್ಲಿ ಸುಮಾರು 1/3 ಭಾರದಷ್ಟು ಜಾಗ ಉಳಿಯುತ್ತೆ. ಅಷ್ಟೇ ಅಲ್ಲ, ಬಟ್ಟೆಗಳು ಸುಕ್ಕ ಆಗೋದು ಕೂಡ ಕಮ್ಮಿ. ಈ ಟ್ರಿಕ್ ತುಂಬಾ ಸಿಂಪಲ್. ಮೊದಲನೇದು, ಬಟ್ಟೆಗಳನ್ನ ಮಡಚಿಡೋ ಬದಲು ಗಟ್ಟಿಯಾಗಿ ರೋಲ್ ಮಾಡಿ. ಎರಡನೇದು, ನಿಮ್ಮ ಸಾಕ್ಸ್, ಚಾರ್ಜರ್ನಂತಹ ಸಣ್ಣ ಪುಟ್ಟ ವಸ್ತುಗಳನ್ನ ಶೂಗಳ ಒಳಗೆ ಇಟ್ಬಿಡಿ. ಆಗ ಆ ಜಾಗನೂ ವೇಸ್ಟ್ ಆಗಲ್ಲ. ನೋಡಿ, ಇನ್ಮೇಲೆ ಎಕ್ಸ್ಟ್ರಾ ಬ್ಯಾಗ್ ತಗೊಳ್ಳೋ ಟೆನ್ಷನೇ ಇರಲ್ಲ. ನಮ್ಮ ಮೂರನೇ ಹ್ಯಾಕ್, ಇಂಟರ್ನೆಟ್ ಇಲ್ಲದೆಯೋ ದಾರಿ ಕಂಡುಹಿಡಿಯುವುದು. ಯಾವುದೋ ಹೊಸ ಊರಿಗೆ ಹೋಗಿರ್ತೀವಿ, ಅಲ್ಲಿ ಸಡನ್ ಆಗಿ ನೆಟ್ವರ್ಕ್ ಸಿಗಲ್ಲ. ಆಗ ದಾರಿ ತಪ್ಪೋದರೆ ಭಯ ಆಗುತ್ತೆ ಅಲ್ವಾ? ಅದಕ್ಕೊಂದು ಸೂಪರ್ ಪರಿಹಾರ ಇದೆ. ನೀವು ಟ್ರಿಪ್ ಹೊರಡೋ ಮೊದಲೇ ಮನೆಯಲ್ಲೇ ಗೂಗಲ್ ಮ್ಯಾಪ್ಸ್ ಓಪನ್ ಮಾಡಿ ನೀವು ಹೋಗಬೇಕಾಗಿರೋ ಜಾಗದ ಮ್ಯಾಪನ್ನು ಆಫ್ಲೈನ್ ಆಗಿ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಇದು ತುಂಬಾನೇ ಸುಲಭವಾದ ಪ್ರೋಸೆಸ್. ಇದರಿಂದ ಇಂಟರ್ನೆಟ್ ಸಿಗಿದ್ದಿದ್ರೂ ಆರಾಮಾಗಿ ದಾರಿ ಕಂಡುಹಿಡಿಬೋದು. ಅಷ್ಟೇ ಅಲ್ಲ, ಈ ಸ್ಮಾರ್ಟ್ ಟ್ರಿಕ್ ನಿಮ್ಮ ಫೋನ್ ಬ್ಯಾಟರಿಯನ್ನು ಸೇವ್ ಮಾಡುತ್ತೆ. ಸೊ ದಾರಿ ತಪ್ಪೋ ಭಯನೇ ಇರಲ್ಲ. ಬನ್ನಿ ಈಗ 4ನೇ ಹ್ಯಾಕ್ಗೆ ಹೋಗೋಣ. ಇದು ಸ್ಮಾರ್ಟ್ ಸ್ಟೇ ಸೀಕ್ರೆಟ್ಸ್. ಅಂದ್ರೆ ಬಜೆಟ್ನಲ್ಲೇ ಒಳ್ಳೆ ಮತ್ತು ಆರಾಮದಾಯಕವಾದ ಜಾಗವನ್ನ ಹೇಗೆ ಹುಡುಕೋಡು ಅಂತ ನೋಡೋಣ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಸಿಟಿ ಸೆಂಟರ್ನಲ್ಲೇ ಹೋಟೆಲ್ ಬುಕ್ ಮಾಡ್ತೀವಿ. ಆದರೆ ಅಲ್ಲಿ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸ್ಮಾರ್ಟ್ ಚಾಯ್ಸ್ ಏನಂದ್ರೆ, ಸಿಟಿ ಸೆಂಟರ್ನಿಂದ ಸ್ವಲ್ಪ ದೂರದಲ್ಲಿರೋ ಹೋಮ್ ಸ್ಟೇ ಅಥವಾ ಹೋಟೆಲ್ ಬುಕ್ ಮಾಡೋದು. ಹೀಗೆ ಮಾಡೋದ್ರಿಂದ ಉಳಿದುಕೊಳ್ಳೋ ಖರ್ಚು ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿನ ಲೋಕಲ್ ಫುಡ್, ಕಲ್ಚರ್ ಎಲ್ಲಾನು ಎಂಜಾಯ್ ಮಾಡ್ಬೋದು. ಜೊತೆಗೆ ಉಳಿದಿರೋ ದುಡ್ಡಲ್ಲಿ ಚೆನ್ನಾಗಿ ಶಾಪಿಂಗ್ ಮಾಡ್ಬೋದಲ್ವಾ? ಆದರೆ ಒಂದು ವಿಷಯ, ಯಾವುದೇ ಜಾಗ ಬುಕ್ ಮಾಡೋ ಮುಂಚೆ ಅದರ ರಿವ್ಯೂಸ್ ಚೆಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಗೆ ಗೊತ್ತಾ, ಈ ಒಂದು ಸಣ್ಣ ಹ್ಯಾಕ್ನಿಂದ ನಿಮ್ಮ ವಸತಿ ಖರ್ಚಿನಲ್ಲಿ ಸುಮಾರು 25% ವರೆಗೂ ಉಳಿತಾಯ ಮಾಡ್ಬೋದು. ಅಂದ್ರೆ ಒಂದು ಟ್ರಿಪ್ನಲ್ಲಿ 4 ದಿನ ಸ್ಟೇ ಮಾಡೋ ಕಡೆ 3 ದಿನಗಳ ದುಡ್ಡಷ್ಟೇ ಖರ್ಚಾಗುತ್ತೆ. ಆ ಉಳಿದ ದುಡ್ಡಲ್ಲಿ ಇನ್ನೇನಾದ್ರೂ ಮಾಡ್ಬೋದಲ್ವಾ? ನಮ್ಮ ಕೊನೆಯ ಹಾಗೂ ತುಂಬಾನೇ ಮುಖ್ಯವಾದ 5ನೇ ಹ್ಯಾಕ್, ಸೇಫ್ಟಿ ಎಸೆನ್ಷಿಯಲ್ಸ್. ಅಂದ್ರೆ ಯಾವುದೇ ಚಿಂತೆ ಇಲ್ಲದೆ ಟ್ರಿಪ್ ಮಾಡಲು ಬೇಕಾದ ಒಂದು ಬ್ಯಾಕಪ್ ಪ್ಲಾನ್. ನಾವು ಟ್ರಾವೆಲ್ ಮಾಡುವಾಗ ಸೇಫ್ಟಿ ಅನ್ನೋದು ತುಂಬಾ ಮುಖ್ಯ. ಅನಿರೀಕ್ಷಿತವಾಗಿ ಏನಾದ್ರೂ ಸಮಸ್ಯೆ ಬಂದ್ರೆ ನಮ್ಮತ್ರ ಒಂದು ಪ್ಲಾನ್ ಬಿ ರೆಡಿ ಇರಲೇಬೇಕು. ನಿಮ್ಮ ಸೇಫ್ಟಿ ಕಿಟ್ನಲ್ಲಿ ಈ 3 ವಸ್ತುಗಳು ಇರಲೇಬೇಕು. 1, ನಿಮ್ಮ ಪಾಸ್ಪೋರ್ಟ್, ID ಕಾರ್ಡ್ ಮತ್ತು ಟಿಕೆಟ್ಗಳ ಡಿಜಿಟಲ್ ಕಾಪಿಯನ್ನ ನಿಮ್ಮ ಇಮೇಲ್ನಲ್ಲಿ ಸೇವ್ ಮಾಡಿಟ್ಕೊಳ್ಳಿ. 2, ಒಂದು ಸಣ್ಣ ಫಸ್ಟ್ ಏಡ್ ಕಿಟ್. ಮತ್ತು 3, ಫುಲ್ ಚಾರ್ಜ್ ಆಗಿರೋ ಒಂದು ಪವರ್ ಬ್ಯಾಂಕ್ ಯಾವಾಗಲೂ ಬ್ಯಾಗ್ನಲ್ಲಿರಲಿ. ಒಂದು ಮಾತು ನೆನ್ಪಿಡಿ, ಹೀಗೆಲ್ಲ ತಯಾರಿ ಮಾಡಿಕೊಳ್ಳೋದಂದ್ರೆ ಏನೋ ಕೆಟ್ಟದಾಗುತ್ತೆ ಅಂತಲ್ಲ, ಬದಲಿಗೆ ಒಂದು ಅತ್ಯುತ್ತಮ ಸಾಹಸಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಅರ್ಥ. ನೋಡಿದ್ರಲ್ಲ ಮೈ ಸೂಪರ್ ಸ್ಟಾರ್ಸ್, ಈ 5 ಸ್ಮಾರ್ಟ್ ಟ್ರಾವೆಲ್ ಹ್ಯಾಕ್ಸ್ ಫಾಲೋ ಮಾಡಿದ್ರೆ ಸಾಕು, ನೀವು ಒಬ್ಬ ಟ್ರಾವೆಲ್ ಸೂಪರ್ ಸ್ಟಾರ್ ಆಗ್ಬೋದು. ನಿಮ್ಮ ಮುಂದಿನ ಟ್ರಿಪ್ ಫುಲ್ ಎಂಜಾಯ್ಮೆಂಟ್ ಇಂದ ಕೂಡಿರುತ್ತೆ. ನಾನು ಹೇಳಿದ ಈ ಟಿಪ್ಸ್ಗಳಲ್ಲಿ ಯಾವುದು ನಿಮಗೆ ಹೊಸದು ಅನಿಸ್ತು ಅಂತ ಮರೀದೆ ಕಾಮೆಂಟ್ ಮಾಡಿ ತಿಳಿಸಿ.
ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಟ್ರಾವೆಲ್ ಮಾಡೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ಸ್ಮಾರ್ಟ್ ಟಿಪ್ಸ್ಗಾಗಿ ನಮ್ಮ ಚಾನೆಲ್ ಫಾಲೋ ಮಾಡ್ತಾ ಇರಿ. ಮುಂದಿನ ಎಕ್ಸ್ಪ್ಲೈನರ್ನಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಡ್ ಹ್ಯಾಪಿ ಜರ್ನಿ.